ಹಾಯ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಮತ್ತೊಂದು ಬರ್ಡೇ ಸೆಲೆಬ್ರೇಷನ್ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ನೀವು ಅನ್ಕೋತಾ ಇರ್ಬೋದು, ಏನಪ್ಪ ಇದು ಯಾವುದೋ ಟೆರೆಸ್ ತೋರಿಸ್ತಾ ಇದ್ದಾಳೆ ಅಂತ. ಎಸ್, ಅಫ್ಕೋರ್ಸ್ ಇದೊಂದು ಓಪನ್ ಟೆರೆಸ್ ಡೂಮ್ ಕೆಫೆ. ಸೊ ಇದು ಬರೋದು ಕನಕಪುರ ರೋಡಲ್ಲಿ. ಇದ್ರದ್ದು ಕಂಪ್ಲೀಟ್ ನೇಮ್ ಬಂದು ದ ಡೂಮ್ ಕೆಫೆ. ಈ ಓಪನ್ ಟೆರೆಸಲ್ಲಿ ನೀವು ಟೋಟಲ್ 5 ಡೂಮ್ಸ್ನ ನೋಡ್ಬೋದು. ಅದು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ನಾವು ಹೋಗಿದ್ದ ದಿನ ಆಲ್ರೆಡಿ ಒಬ್ಬರು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಸೊ ನಾವು ಕೂಡ ಬರ್ಡೇ ಸೆಲೆಬ್ರೇಷನ್ಗೆ ಅಂತಲೇ ಬಂದಿದ್ದೀವಿ. ನನ್ನ ಫ್ರೆಂಡ್ದು ಎಕ್ಸ್ಪೆಷಲಿ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳ ಬರ್ಡೇ ಇದೆ. ಸೊ ಹಾಗಾಗಿ ಅವಳ ಹಸ್ಬೆಂಡ್ ಅವಳಿಗೆ ಸರ್ಪ್ರೈಸಾಗಿ ಇದನ್ನು ಅರೇಂಜ್ ಮಾಡಿ ಕರೆದಿದ್ರು. ಜೊತೆಗೆ ನಮ್ಮನ್ನು ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಯಾವುದೇ ಒಂದು ಖುಷಿ ಸೆಲೆಬ್ರೇಷನ್ ಏನೇ ಇದ್ದರೂ ನಾವು ಒಂದು 3 ಕಪಲ್ಸ್ ನನ್ನ ರೀಸೆಂಟ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ನೀವು ನೋಡ್ತಾ ಇರ್ತೀರ. ನಾವು ಯಾವಾಗಲೂ ಜೊತೆಲಿರ್ತೀವಿ. ಎಲ್ಲೋದ್ರೂ ತುಂಬಾ ಎಂಜಾಯ್ ಮಾಡ್ತೀವಿ. ಬರೀ ಎಂಜಾಯ್, ಹ್ಯಾಪಿನೆಸ್, ಸೆಲೆಬ್ರೇಷನ್ಸಲ್ಲಿ ಮಾತ್ರ ಜೊತೆಲಿರ್ತೀವಿ ಅಂತಲ್ಲ, ಪ್ರತಿಯೊಂದರಲ್ಲೂ ನಾವು ಜೊತೆಲಿರ್ತೀವಿ. ಸೊ ಆದಷ್ಟು ಒಂದು ಒಳ್ಳೆ ಹ್ಯಾಪಿನೆಸ್ನ ಜನದ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಕೆಲವೊಂದು ನಮ್ಮ ಸಣ್ಣ ಸಣ್ಣ ಹ್ಯಾಪಿನೆಸ್, ಸಣ್ಣ ಸಣ್ಣ ಮೆಮೊರೀಸ್ಗಳನ್ನ ನಿಮ್ಗಳ ಜೊತೆ ಈ ಥರ ಶೇರ್ ಮಾಡ್ತಾ ಇರ್ತೀನಿ ನಾನು. ಇನ್ನು ಈ ಬ್ಯೂಟಿಫುಲ್ ಡೂಮ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇದು ಓಪನ್ ಟೆರೆಸ್ ಏರಿಯಾದಲ್ಲಿರೋದು. ಈವನ್ ಔಟ್ಸೈಡ್ ಕೂಡ ಟೇಬಲ್ಸ್ ಇದೆ. ಇಲ್ಲಿ ಈ ಟೆರೆಸಲ್ಲಿ ಟೋಟಲ್ 5 ಡೂಮ್ಸ್ ಇದೆ. ನಾವು ಈ ಥರ ಬೇಕು ಅಂತ ನಾವು ಕಾಲ್ ಮಾಡಿ ಬುಕ್ ಮಾಡ್ಕೊಂಡಿದ್ರೆ ಅವರು ಬುಕ್ಕಿಂಗ್ದು ಪ್ರೈಸಸ್ದು ಎಲ್ಲ ಡೀಟೇಲ್ಸ್ ನಾನು ನೆಕ್ಸ್ಟು ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ, ಡೂಮಲ್ಲಿ ಏನೆಲ್ಲ ಯಾವ ಥರ ಎಲ್ಲ ಡೆಕೋರೇಷನ್ ಮಾಡ್ತಾರೆ ಅನ್ನೋ ಡೀಟೇಲ್ಸ್ನ ನಾನು ನಿಮ್ಮ ವಿಡಿಯೋದಲ್ಲೂ ನೋಡ್ತಿದ್ದೀರಾ, ಹಾಗೆ ಹೇಳ್ತಾನೂ ಹೋಗ್ತೀನಿ. ಎಸ್, ಇವರು ಬಲೂನ್ಸಿಂದ ಫುಲ್ ಡೂಮ್ನೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಈವನ್ ಟೇಬಲ್ಸ್ನ ಫ್ಲವರ್ಸ್ಗಳಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಇವರಿಗೆ 1.5 hours ಕೊಡ್ತಾರೆ ನಮಗೆ ಅಲ್ಲಿ ಟೈಮು. ಇವನ್ ನಾವೊಂದು 8 to 10 ಫೋಟೋಸ್ ಕೊಟ್ಟರೆ ಅದನ್ನು ಆ ಡೂಮ್ಸಲ್ಲಿ ಲೈಕ್ ಪೇಸ್ಟ್ ಮಾಡಿ ಅರೇಂಜ್ ಮಾಡ್ತಾರೆ. ನಮ್ಮ ಹತ್ರ ನಮ್ಮದು ಫೋಟೋಸ್ ಅವೈಲೇಬಲ್ ಇದ್ದರೆ ಕೊಟ್ಟರೆ ಅದನ್ನು ಕೂಡ. ಅದ್ರ ಜೊತೆಗೆ ಇವರು ಇಲ್ಲಿ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ 1/2 kg ಕೇಕ್ ಅಲಾಂಗ್ ವಿತ್ ಮಾಕ್ಟೈಲ್ಸ್ ಅಂತಲೇ ಹೇಳ್ಬೋದು. ಎವ್ರಿಥಿಂಗ್, ದ್ಯಾಟ್ಸ್ ಇಟ್. ಅದ್ರ ಜೊತೆಗೆ ಇಲ್ಲೇ ನಾವು ಸ್ಟಾಟಸ್ ಆಗಿರ್ಬೋದು, ಲೈಟಾಗಿ ಡಿನ್ನರ್ ಎಲ್ಲ ಮಾಡ್ತೀವಿ ಅಂದರೆ ಅದು ಕೂಡ ಇಲ್ಲಿ ಡೈನಿಂಗ್ ಇದೆ. ಸೊ ಅಲ್ಲಿ ನಾವು ತರಿಸ್ಕೊಂಡು ತಿನ್ಬೋದು, ಆರ್ಡ್ರ್ ಮಾಡ್ಬೋದು. ಆಫ್ಟರ್ 1.5 hours ವಿ ಕ್ಯಾನ್ ಯೂಸ್ ನಾರ್ಮಲ್ ಟೇಬಲ್ಸ್ ಆಲ್ಸೋ. ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡ್ಬೋದು. ಯಾವ ಥರ ಎಲ್ಲ ಸೆಲೆಬ್ರೇಷನ್ಸ್ ಮಾಡ್ಬೋದು ಅಂದರೆ, ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಬರ್ಡೇ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಎಕ್ಸ್ಪೆಷಲಿ ಕ್ಯಾಂಡಲ್ ಲೈಟ್ ಡಿನ್ನರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ಪ್ರಪೋಸ್ ಮಾಡಬೇಕು ಅಂತ ಇದ್ದರೆ ಈ ಡೂಮಲ್ಲಿ ಇಬ್ಬರೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಧ್ಯೆ ಪ್ರಪೋಸ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಎನ್ವೈರನ್ಮೆಂಟಲ್ ಫುಲ್ ಟೆರೆಸ್, ಓಪನ್ ಟೆರೆಸ್, ಆ ಡೂಮ್ ಒಳಗೆ ಫುಲ್ ಆ ತಣ್ಣ ಗಾಳಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಲೈಟ್ ಮ್ಯೂಸಿಕ್ ಬೇಕಂದರೆ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು, ನನ್ನ ಇಯರ್ ಎಂಡ್ ವಿಡಿಯೋಯಿಂದ ಹಿಡಿದು ನನ್ನ ಇಯರ್ ಸ್ಟಾರ್ಟ್ ವಿಡಿಯೋ ಪೂರ್ತಿ ಸೆಲೆಬ್ರೇಷನ್ಸ್ ವೀಡಿಯೋಸ್ಗಳೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವೀಡಿಯೋಸ್ಗಳಲ್ಲಿ ತುಂಬಾ ನಾನು ಡಿಫ್ರೆಂಟಾಗಿ ಒಬ್ಬೊಬ್ರಿಗೂ ಒಂದೊಂದು ಥರ ಚಾಯ್ಸಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಸೆಲೆಬ್ರೇಷನ್ ಟೇಸ್ಟ್ ಇರುತ್ತೆ. ಸೊ ಎಲ್ಲ ಥರನೂ ನಾನು ನಿಮಗೆ ಒಂದು ಐಡಿಯಾ ಸಿಗ್ತಾ ಇದೆ, ಸೆಲೆಬ್ರೇಷನ್ ಯಾವ ಥರ ಮಾಡ್ಕೋಬೇಕು, ಮೆಮೊರೀಸ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಒಂದು ನನ್ನ ಈ ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ಐಡಿಯಾ ಸಿಗ್ತಾ ಇದೆ ಅನ್ಕೋತಿದ್ದೀನಿ. ಈ ಡೂಮ್ ಕೆಫೆದು ಪ್ರೈಸ್ ಬಂದು 3,999 rupees. ವಿತ್ GST ಬಂದು 4,200 ಆಗುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಒಂದು 1/2 kg ಕೇಕ್ ಪ್ಲಸ್ 2 ಮಾಕ್ಟೈಲ್ ನಮಗೆ ಇಲ್ಲಿ ಸಿಗುತ್ತೆ ಕಾಂಪ್ಲಿಮೆಂಟ್ರಿ ಆಗಿ.
ಈವನ್ ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋಲಿ ನಾವು ಯಾವ ಥರ ವೀಡಿಯೋಸ್ ಶೂಟ್ ಮಾಡ್ಕೊತೀವಿ, ಯಾವ ಥರ ಒಂದು ಶಾರ್ಟ್ಸ್ ಹಾಕ್ಬೇಕಂದ್ರೆ. ಸೊ ಅದ್ರ ಒಂದು ನೋಡೋರಿಗೇನೋ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅನ್ಕೋತೀವಿ. ಬಟ್ ತುಂಬ ಬೇರೆಯವರು ಹೇಳುವಾಗ ನಾವು ಅನ್ಕೋತಿದ್ವಿ ಇದೊಂದು ಮಾಡಾಕೋದು ಕಷ್ಟನಾ ಅಂತ. ಬಟ್ ನಾವೇ ಮಾಡುವಾಗ ಹೌದು ತುಂಬಾ ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತಾರಲ್ಲ ಆ ಥರ ಆಗ್ತಾ ಇರುತ್ತೆ. ಕೆಲವೊಂದು ಅಟ್ಮಾಸ್ಫಿಯರಿಂದ ಅಲ್ಲಿ ಹೆವಿ ಗಾಳಿ ಇದ್ದಿದ್ದರಿಂದ ಅದರಿಂದನೂ ಕೆಲವೊಂದು ಸರಿ ಬರ್ತಿರ್ಲಿಲ್ಲ. ಸೊ ಮಾಡಲೇಬೇಕು ಆ ಪ್ಲೇಸಲ್ಲಿ ಅಂತ ನಾವು ಈ ಥರ ವೀಡಿಯೋಸ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ವಿ. ಸೊ ಔಟ್ಕಮ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮ್ ಪೇಜ್ ನಾನು ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ, ಅವ್ರದ್ರಲ್ಲಿ ನೋಡ್ಬೋದು ಆ ವೀಡಿಯೋಸ್ ಹೇಗೆ ಬಂದಿದೆ ಅಂತ. ಇಲ್ಲಿ ನಮ್ಮದು ಪ್ಲ್ಯಾನ್ ಡಿನ್ನರಿಗೆ ಹೊರಗಡೆ ಹೋಗೋದು, ಇಲ್ಲಿ ಸೆಲೆಬ್ರೇಷನ್ ಮಾಡಿ ಔಟ್ಸೈಡ್ ನಾವು ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ನಾವಲ್ಲಿ ಸ್ಟಾಟಸ್ ಅಷ್ಟೇ ನಾವು ಫಿನಿಷ್ ಮಾಡಿದ್ವಿ. ಸೊ ಡಿನ್ನರಿಗೆ ಅಂತ ಹೇಳಿ ನಾವಲ್ಲೊಂದು ನಾನ್ ವೆಜ್ ರೆಸ್ಟೋರೆಂಟಿಗೆ ಹೋದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಎಲ್ಲಿ ಬರುತ್ತೆ ಏನು ಅಂತ ಕಂಪ್ಲೀಟ್ ಅಡ್ರೆಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ನಂಗೆ ಅಲ್ಲಿ ನಾನ್ ವೆಜ್ ಎಕ್ಸ್ಪೆಷಲಿ ನನಗೆ ಮಟನ್ ಇಷ್ಟ ಆಗುತ್ತೆ. ಮಟನ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈವನ್ ಚಿಕನ್ ಕೂಡ ಕೆಲವೊಂದು ಟೇಸ್ಟ್ ಮಾಡಿದೆ, ಅದು ಕೂಡ ತುಂಬ ಇಷ್ಟ ಆಯಿತು. ನಾನು ಆಗಲೇ ಹೇಳಿದೆ ಇಂಡೋರ್ ಸಿಟ್ಟಿಂಗ್ ಕೂಡ ಇದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಈಗ ವ್ಯೂ, ಅದು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಡಿನ್ನರ್ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅವತ್ತಿನ ಈವ್ನಿಂಗ್ ಸ್ಟಾರ್ಟಪ್ಪಿಂದ ಹಿಡಿದು ಡಿನ್ನರ್ ಟೈಮ್ವರೆಗೂ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಒಂಥರ ಡಿಫ್ರೆಂಟ್ ಪ್ಲೇಸಿಗೆ ಹೋದ್ವಿ ಸೆಲೆಬ್ರೇಷನ್ಗೆ. ಈವನ್ ಫುಡ್ ಕೂಡ ನಾನು ಹೇಳಿದೆ ಅಲ್ಲ, ಒಂದು ನಾನ್ ವೆಜ್ ರೆಸ್ಟೋರೆಂಟಿಗೆ ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು ಅಂತ. ನನಗೆ ಆ್ಯಕ್ಚುಲಿ ನಾವು ಹೋಗಿದ್ದ ರೆಸ್ಟೋರೆಂಟಿಗೆ ಟೈಮಿಂಗ್ ಬಂದು ಕ್ಲೋಸಿಂಗ್ ಟೈಮಲ್ಲಿ ಹೋದ್ವಿ. ಸೊ ಮುಂಚೆನೇ ಫಸ್ಟೇ ಹೋಗಿದ್ದಿದ್ರೆ ನಾನು ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆ ಅದು ಎಲ್ಲಿ ಏನು ಎಕ್ಸಾಕ್ಟ್ ಅಂತ ಹೇಳಿ ವಿಡಿಯೋ ಮಾಡಿ ಶೇರ್ ಮಾಡ್ತಿದ್ದೆ. ನೆಕ್ಸ್ಟ್ ಟೈಮ್ ಪಕ್ಕ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನಗೆ ಅಷ್ಟು ಇಷ್ಟ ಆಗಿದೆ ಅಲ್ಲಿ ಫುಡ್ಡು. ಐ ಹೋಪ್ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ನಾನು ಒಂದೊಳ್ಳೆ ಕಂಟೆಂಟ್ ಜೊತೆ ವಾಪಸ್ ಬರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಶೇರ್ ಯಾಕೆ ಮಾಡಬೇಕು ಗೊತ್ತಾ? ತುಂಬ ಜನಕ್ಕೆ ತುಂಬ ಥರ ಸೆಲೆಬ್ರೇಷನ್ ಮಾಡ್ಕೋಬೇಕಂತ ಆಸೆ ಇರುತ್ತೆ, ಬಟ್ ಐಡಿಯಾಸ್ ಇರಲ್ಲ. ಅಟ್ಲೀಸ್ಟ್ ನೀವು ಈ ಥರ ವೀಡಿಯೋಸ್ ನೋಡಿದಾಗ ಶೇರ್ ಮಾಡಿದರೆ ಅವರಿಗೂ ಇಷ್ಟ ಇದ್ದರೆ ಅವರು ಕೂಡ ಪ್ಲ್ಯಾನ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ಒನ್ಸ್ ಅಗೇನ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.